ಕರ್ನಾಟಕ ರಾಜ್ಯದಲ್ಲಿ ಸುದೀರ್ಘ ರಾಜಕಾರಣದ ಅನುಭವವಿರುವಂಥ ಮತ್ತು ಭಾರತೀಯ ಜನತಾ ಪಕ್ಷದ ಮುಖಂಡರಾಗಿರುವ ಜನಸಂಘದ ಕಾಲದಿಂದಲೂ ಕೂಡ ಪಾರ್ಟಿಯನ್ನು ಕಟ್ಟಿಬಳಿಸಿದ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರು ಇವತ್ತು BJPಗೆ ಮರು ಸೇರ್ಪಡೆ ಆದದ್ದು ನಮಗೆಲ್ಲರಿಗೂ ಕೂಡ ತುಂಬ ಖುಷಿ, ಸಮಾಧಾನ ಮತ್ತು ಸಂತೋಷವನ್ನು ತಂದಿದೆ. ಸುದೀರ್ಘವಾದಂಥ ವೈಚಾರಿಕ ವಿಚಾರದಲ್ಲಿ BJPಯ ಒಟ್ಟು ಸೈದ್ಧಾಂತಿಕ ನಿಲುವಿನಲ್ಲಿ ಭದ್ರಾಗಿ ಕೆಲಸ ಮಾಡಿದವರು, ಭಾರತೀಯ ಜನತಾ ಪಕ್ಷದಲ್ಲಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಜವಾಬ್ದಾರಿ ನಿರ್ವಹಿಸಿದವರು, ರಾಜ್ಯ ಮತ್ತು ರಾಷ್ಟ್ರದಲ್ಲಿ ಪಕ್ಷದ ವಿವಿಧ ಹುದ್ದೆಗಳನ್ನು ನಿರ್ವಹಿಸಿದಂಥ ಜಗದೀಶ್ ಶೆಟ್ಟರ್ ಅವರ ಮರು ಪಕ್ಷಕ್ಕೆ ಸೇರ್ಪಡೆ ಒಂದು ರೀತಿಯಲ್ಲಿ ಸಮಾಧಾನ ಮತ್ತು ನಾವು ವೈಯಕ್ತಿಕವಾಗಿ ನನಗೆ ನಿರೀಕ್ಷೆ ಇತ್ತು. ಯಾಕಂದರೆ BJPಯ ಸೈದ್ಧಾಂತಿಕ ವಿಚಾರಗಳಿಗೆ ಬದ್ಧರಾಗಿ ಸುದೀರ್ಘ ಕೆಲಸ ಮಾಡಿದಂಥ ಜಗದೀಶ್ ಶೆಟ್ಟರ್ ಅವರು ಬೇರೊಂದು ರಾಜಕೀಯ ಪಕ್ಷಕ್ಕೆ ಒಗ್ಗಿಕೊಳ್ತಾರೆ ಅಂತ ನನಗೆ ಅನಿಸಿರಲಿಲ್ಲ. ಆದರೆ ಬೇರೆ ಬೇರೆ ಕಾರಣಗಳಿಂದ ಅವರ ನಿರ್ಗಮನ ಆಗಿತ್ತು. ಈಗ ಪುನಃ ಭಾರತೀಯ ಜನತಾ ಪಕ್ಷಕ್ಕೆ ಮರು ಸೇರ್ಪಡೆ ಆಗಿದ್ದಾರೆ. ಇದರಿಂದ ಪಕ್ಷದ ಶಕ್ತಿಯೂ ವೃದ್ಧಿ ಆಗುತ್ತೆ ಮತ್ತು ಜಗದೀಶ್ ಶೆಟ್ಟರ್ ಅಂತ ಒಬ್ಬ ಹಿರಿಯ ನಾಯಕರನ್ನು ಉಳಿಸಿಕೊಂಡಂಥ ಒಂದು ವಿಶ್ವಾಸ ನಮಗೆ ಮೂಡುತ್ತೆ. ಒಟ್ಟಾರೆ ಜಗದೀಶ್ ಶೆಟ್ಟರ್ ಅವರ ಮರು ನಿರ್ಗಮನದ ಜೊತೆಯಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಅನೇಕ ಪಕ್ಷ ಬಿಟ್ಟಂಥ ಹಿರಿಯರು ಮತ್ತು ಬೇರೆ ಬೇರೆ ಮೂಲಗಳಿಂದ ಪಕ್ಷಕ್ಕೆ ಬರ್ತಾರೆ ಅನ್ನುವಂಥ ವಿಚಾರಗಳಿದೆಯಲ್ಲ, ಅದು ನಮಗೆ ಪಕ್ಷ ಸಂಘಟನೆ ಹೆಚ್ಚು ಶಕ್ತಿ ಕೊಡುತ್ತೆ ಅಂತ ನಾನು ಭಾವಿಸಿದ್ದೇನೆ. ಜಗದೀಶ್ ಶೆಟ್ಟರ್ ಆಗಮನವನ್ನು ಸ್ವಾಗತಿಸ್ತೇನೆ. ಜಗದೀಶ್ ಶೆಟ್ಟರ್ ಅವರು, ನಾನು ಹೇಳಿದೆ ನಿಮಗೆ, ಭಾಳ ಸುದೀರ್ಘವಾಗಿ ಜನಸಂಘ BJP ಕಾಲದಿಂದ ಪಕ್ಷವನ್ನು ಕಟ್ಟಿ ಬೆಳೆಸಿದಂಥ ಹಿರಿಯರು. ಯಾವುದೋ ಒಂದು ಸಣ್ಣ ಸಿಟ್ಟಿಗೆ ಅವ್ರ ಪಕ್ಷದ ನಿರ್ಗಮನ ಆಗಿರೋದು, ಅಲ್ಲೋಗಿ MLC ಆಗಿರೋದು, ನಂತರ ಬೇರೆ ಬೇರೆ ಟಿಪ್ಪಣಿಗಳಾಗಿರೋದು, ಇದರ ಮಧ್ಯದಲ್ಲೂ ಕೂಡ ಅವರು ಪಾರ್ಟಿಯ ಪರಮೋಚ್ಚ ಮುಖಂಡರನ್ನು ಎಂದೂ ಕೂಡ ಟೀಕಿಸಿಲ್ಲ, ಅಥವಾ ಅಲ್ಲೆಲ್ಲೋ ಟೀಕೆ ಕೂಡ ಒಂದು ಆರೋಗ್ಯಕರವಾದ ಟೀಕೆಯಲ್ಲಿ ಅವರಿದ್ದರು. ಇದರ ಕ್ರೆಡಿಟ್ ಯಾರಿಗೆ ಅಂತ ಕೇಳಿದರೆ ಪಾರ್ಟಿಗೆ, ಮತ್ತು ವಾಪಸ್ ಬಂದಂಥ ಜಗದೀಶ್ ಶೆಟ್ಟರನ್ನು ನಾವೆಲ್ಲ ಗೌರವಿಸ್ತೇವೆ. ಒಟ್ಟಾರೆ ಪಾರ್ಟಿಯ ಶಕ್ತಿ ಇದರಿಂದ ವರ್ಧಿಸಿದೆ. ಯಾವ ಪಕ್ಷ ಏನೇ ಕೊಟ್ಟರೂ ಕೂಡ ಭಾರತೀಯ ಜನತಾ ಪಕ್ಷದಲ್ಲಿ ಕರ್ನಾಟಕದ ಮುಖ್ಯಮಂತ್ರಿಯಾಗಲಿಕ್ಕೆ ಅವಕಾಶ ಸಿಕ್ಕಿದ್ದು BJPಯಲ್ಲಿ. ಇವತ್ತು ಅವ್ರ ಪಕ್ಷ ಬಿಟ್ಟಾಗ ಬೇರೆ ಬೇರೆ ಕಾರಣಕ್ಕೋಸ್ಕರ ಅವರೊಂದು MLCಯನ್ನು ಕೊಟ್ಟಿರ್ಬೋದು, ಅದ್ರ ಬಗ್ಗೆ ನಮ್ಮದೇನು ಚರ್ಚೆ ಇಲ್ಲ. ಆದರೆ ಇವತ್ತು MLCಯನ್ನು ಬಿಟ್ಟು ಅವರು ಪುನಃ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ. ಕೊಟ್ಟಂಥ MLCಯನ್ನು ಬಿಟ್ಟು ಸೇರ್ಪಡೆ ಆಗಿದ್ದಾರೆ. ಎಲ್ಲೋ ತನಗೆ BJPಯಲ್ಲಿದ್ದರೆ ಹೆಚ್ಚು ಸಮಾಧಾನ ಅಂತ, ಅಧಿಕಾರಕ್ಕಿಂತ ಹೆಚ್ಚಾಗಿ ನನಗೆ ಸಮಾಧಾನ ಅನ್ನುವಂಥ ಭಾವನೆ ಅವರಲ್ಲಿ ಬಂದಿರೋದು ಅಂತ ನಮಗನ್ಸುತ್ತೆ. ವೈಚಾರಿಕ ವಿಚಾರಗಳಲ್ಲಿ ಸ್ಪಷ್ಟತೆ ಇರುವಂಥ ಅನೇಕ ವ್ಯಕ್ತಿಗಳಿಗೆ ಸಣ್ಣ ಪುಟ್ಟ ಮನಸ್ಸುಗಳ ನಡುವೆಯೂ ಕೂಡ ತಮ್ಮ ಮೂಲ ಸಿದ್ಧಾಂತಕ್ಕೆ ಅವರು ಭದ್ರಾಗಿರ್ತಾರೆ ಅನ್ನೋದಕ್ಕೆ ಜಗದೀಶ್ ಶೆಟ್ಟರ್ ಒಂದು ಉದಾಹರಣೆ. ಸೌದಿಯವ್ರ ಬಗ್ಗೆ ಚರ್ಚೆಗಳಾಗ್ತಾಯಿದೆ. ಒಂದು ದಿವಸ ಜಗದೀಶ್ ಶೆಟ್ಟರ ಒಂದು ಹಾದಿಯನ್ನು ಸೌದಿಯವರು ತುಳಿತಾರೆ ಅಂತ ನನಗನ್ಸುತ್ತೆ. ಇತ್ತೀಚಿನ ದಿವಸಗಳಲ್ಲಿ ಸಿದ್ದರಾಮಯ್ಯನವರು, DKಶಿ ಅವರು ಏನೇ ಹೇಳಿದರೂ ಕೂಡ ಒಟ್ಟಾರೆ ಕರ್ನಾಟಕದ ಜನತೆಯ ಭಾವನೆಗಳು, ಅವರು ಯಾವ ಯೋಚನೆ ಬೇಕಾದ್ರೆ ಹೇಳಿದ್ರಿ, ಯಾವ ಯೋಜನೆ ಹೇಳಿರಲಿ, ಯಾವ ಸಂಘಟನೆ ಹೇಳಿರಲಿ, ಒಟ್ಟಾರೆ ಕಾಂಗ್ರೆಸ್ಸಿನ ನಡೆನುಡಿಗಳು ರಾಜ್ಯ ಜನತೆಗೆ ಹಿಡಿಸಿಲ್ಲ ಅನ್ನೋದು, ಮತ್ತು ಮೋದಿಯವರ ನಾಯಕತ್ವ ಇಡೀ ರಾಷ್ಟ್ರ ಪ್ರೀತಿಸುವಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಸಲ್ಲಿರುವಂಥ ಹಿಂದೂಗಳು ಕೂಡ ಮೊನ್ನೆ ರಾಮ ಪ್ರತಿಷ್ಠಾಪನೆಯ ದಿವಸದಲ್ಲಿ ನಡೆದಿರುವಂಥ ವಿದ್ಯಮಾನಕ್ಕೆ ಕಾಂಗ್ರೆಸ್ಸಲ್ಲಿರುವಂಥ ಹಿಂದೂ ಕಾರ್ಯಕರ್ತರು ಕೂಡ BJPಯ ವೈಚಾರಿಕ ವಿಚಾರಗಳು ಮತ್ತು ಸಿದ್ಧಾಂತಗಳು ಮತ್ತು ರಾಷ್ಟ್ರ ನಡೆಸುವಂಥ ಮೋದಿಯವರ ಆಶಯಕ್ಕೆ ಪೂರಕವಾಗಿ ಒಂದು ಆಶಾಭಾವನೆಯಲ್ಲಿದ್ದಾರೆ ಅಂತ ಅನಿಸುತ್ತೆ ನನಗೆ. ಆ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ BJPಯನ್ನು ನೋಡುವಂಥ ಇವತ್ತಿನ ದಿವಸಗಳಲ್ಲಿ ಪಾರ್ಟಿ ಮತ್ತಷ್ಟು ಶಕ್ತಿಯನ್ನು ಪಡೆಯುತ್ತೆ, ಅನೇಕ ಜನ ಬರ್ತಾರೆ ಮತ್ತು ಪಾರ್ಟಿ ಶಕ್ತಿ ಪಡೆಯುತ್ತೆ. ಮುಂದಿನ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ನಾವು ಗೆಲ್ತೇವೆ.